ಗೀತಾ ಮಹಾತ್ಮೆ. ಸನಾತನ ಹಿಂದೂ ಧರ್ಮದ ವೇದಗಳಷ್ಟೇ ಪವಿತ್ರವೂ ಮಂಗಳಕರವೂ ಅತಿ ಶ್ರೇಷ್ಠವೂ ಆದ ಗ್ರಂಥವೇ ಶ್ರೀಮದ್ ಭಗವದ್ಗೀತೆ. ವೇದೋಪನಿಷತ್ತಿನ ಸಾರವೇ ಭಗವಾನ್ ಶ್ರೀಕೃಷ್ಣನ ನೇರವಾಣಿಯಾಗಿ ಪ್ರಶ್ನೋತ್ತರ ರೂಪದಲ್ಲಿದೆ. ಭಗವದ್ಗೀತೆಯು ಇಡೀ ಮನುಕುಲದ ಉದ್ಧಾರಕ್ಕೆ ಸಾಕ್ಷಾತ್ ಭಗವಂತನು ನೀಡಿದ ಅಮರ ಸಂದೇಶ. ಜೀವನದ ಎಲ್ಲ ಸ್ತರಗಳಲ್ಲಿಯೂ ಸೋತು ಬಸವಳಿದಾಗ, ಸರಿಯಾದ ದಾರಿ ತೋಚದಿದ್ದಾಗ ಭಗವದ್ಗೀತೆಯ ಶ್ಲೋಕವು ನಮಗೆ ಸಮರ್ಥವಾಗಿ ದಾರಿ ತೋರುವ ಹೊಂಗೆರಣವಾಗಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂದು ಪ್ರಾರಂಭವಾಗುವ ಭಗವದ್ಗೀತೆಯ ಮೊದಲ ಶ್ಲೋಕವು ಧರ್ಮ ಎಂಬ ಪದದಿಂದ ಪ್ರಾರಂಭವಾಗುತ್ತದೆ. ಅಂತ್ಯದಲ್ಲಿ ಧ್ರುವಾನೇತಿರ್ಮತಿರ್ಮಮ ಅರ್ಥಾತ್ ಮಮ ಎಂಬ ಶಬ್ದದಿಂದ ಕೊನೆಗೊಳ್ಳುತ್ತದೆ. ಅದನ್ನು ಜೋಡಿಸಿದಾಗ ಮಮ ಧರ್ಮ ಅಂದರೆ ನನ್ನ ಧರ್ಮ ಎಂದಾಗುತ್ತದೆ. ಆದುದರಿಂದಲೇ ಈ ಗ್ರಂಥವು ಯಾವುದೇ ನಿರ್ದಿಷ್ಟ ಕಾಲಘಟ್ಟಕ್ಕೆ ಸೀಮಿತಗೊಳ್ಳದೆ ಸಾರ್ವಕಾಲಿಕ ತತ್ವವನ್ನೊಳಗೊಂಡ ಉಪಯುಕ್ತವಾದ ಗ್ರಂಥವಾಗಿದೆ. ನಮ್ಮ ಮನಸ್ಸಿನಲ್ಲಿ ನಡೆಯುವ ಹೊಯ್ದಾಟವು ನಮ್ಮ ದೇಶದ ಯುದ್ಧದ ಪ್ರತಿರೂಪ ಎನ್ನಬಹುದು. ಇಲ್ಲಿ ನಡೆಯುವ ಗೊಂದಲಗಳನ್ನು ನಾವು ಅರ್ಜುನನ ಮನಸ್ಸಿನಲ್ಲಿ ಉಂಟಾಗುವ ಗೊಂದಲಕ್ಕೆ ಹೋಲಿಸಬಹುದು. ಒಳಿತು ಕೆಡುಕುಗಳ ನಡುವೆ ನಿಂತು ಮುಂದಿನ ಕಾರ್ಯವನ್ನು ನಿರ್ಧರಿಸುವ ನಿಲುವು ನಮ್ಮದಾಗಬೇಕು ಎಂಬುದನ್ನು ಅರ್ಜುನನು ಸೇನಯೋರುಭಯೋರ್ಮಧ್ಯೆ ಎಂಬ ಮಾತಿನಲ್ಲಿ ಸೂಚಿಸಿದ್ದಾನೆ. ಭಗವದ್ಗೀತೆಯು ಸಂಸ್ಕೃತ ಭಾಷೆಯಲ್ಲಿದೆ. ಪೂಜೆಯ ಮೊದಲು ಮಾಡುವ ನ್ಯಾಸವನ್ನು ಗಮನಿಸಿದರೆ ನಮ್ಮ ದೇಹದಲ್ಲಿ ದೈವೀ ಸ್ವರೂಪದ ಅಂಗಗಳು ಇರುವುದು ತಿಳಿಯುತ್ತದೆ. ಇವನ್ನು ಪ್ರಚೋದಿಸುವುದಕ್ಕಾಗಿ ನಾವು ನಿರ್ದಿಷ್ಟವಾದ ಸಂಸ್ಕೃತ ಶಬ್ದಗಳನ್ನು ಉಪಯೋಗಿಸುತ್ತೇವೆ. ಇವುಗಳ ನಿರಂತರ ಪ್ರಯೋಗದಿಂದ ದೇಹಕ್ಕೆ ಬೇಕಾಗುವ ಹಾರ್ಮೋನುಗಳ ಉತ್ಪತ್ತಿಯಾಗುತ್ತವೆ. ಈ ಹಾರ್ಮೋನುಗಳ ಚಲನೆ, ನಿರ್ವಹಣೆ ಹಾಗೂ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ಶಬ್ದಗಳು ಉಪಯುಕ್ತವಾಗಿವೆ. ಇದರ ಸರಿಯಾದ ಉಚ್ಚಾರಣೆಯಿಂದ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಭಗವದ್ಗೀತೆಯ ಶ್ಲೋಕಗಳು ಸಂಸ್ಕೃತದಲ್ಲಿರುವುದರಿಂದ ಪ್ರತಿದಿನ ಇವನ್ನು ಅಧ್ಯಯನ ಮಾಡುವುದರಿಂದ ಮಾನಸಿಕ ದೈಹಿಕ ಸಮತೋಲನ ಕಂಡುಕೊಳ್ಳಲು ಸಹಾಯಕ. ಈ ಮೂಲಕ ಬಲಿಷ್ಠ ದೇಹ ಹಾಗೂ ದೃಢವಾದ ಮನಸ್ಸಿನಿಂದ ಉತ್ತಮ ಜ್ಞಾನ ಪಡೆದು ಮೋಹದ ಕ್ಷಯ ಮಾಡಿ ಮೋಕ್ಷದ ಕಡೆಗೆ ಸಾಗಬಹುದು. ಆದುದರಿಂದ ಅನುಷ್ಠಾನ ಪ್ರಧಾನವೂ ಮಾರ್ಗದರ್ಶಕವೂ ಆದ ನಮ್ಮ ಧರ್ಮಗ್ರಂಥವನ್ನು ಕಲಿಯುತ್ತಾ ಕಲಿಸೋಣ, ಅನುಸರಿಸುತ್ತಾ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಹರಿ ಓಂ.